ಪ್ರತಿಯೊಂದು ಶಬ್ದಕ್ಕೂ ಒಂದು ವೈಬ್ರೇಷನ್ ಇದೆ. ಸೌಂಡ್ ಹ್ಯಾಸ್ ಇಟ್ಸ್ ಓನ್ ವೈಬ್ರೇಷನ್. ಈ ವೈಬ್ರೇಷನ್ನು ನಾವು ಫೀಲ್ ಮಾಡ್ತೀವಿ. ಫೀಲ್ ಮಾಡಿದಾಗ ಅದು ನಮ್ಮ ಮೆಮೊರಿ ಬಾಡಿ ಹೊರಟೋಗುತ್ತೆ. ನಾವು ಯಾವಾಗ ಯಾರಾದರೂ ಮಾತಾಡಿದ್ರೆ ಅದು ಒಳಗಡೆ ಹೊರಟೋಗುತ್ತೆ. ಆ ವೈಬ್ರೇಷನ್ ಫೀಲ್ ಮಾಡಿರ್ತೀವಿ, ಅದು ನಮ್ಮ ಮೆಮೊರಿ ಬಾಡಿ ಹೊರಟೋಗುತ್ತೆ. ಯಾರಾದರೂ ಒಬ್ಬರು ಯಾವಾಗಲಾದರೂ ನಯವಾಗಿ ಮಾತಾಡಿದಾಗ ಈ ಸೇಮ್ ವೈಬ್ರೇಷನ್ ಫೀಲ್ ಮಾಡಿದಾಗ ಅವ್ರಿಗೆ ಜ್ಞಾಪಕ ಬರ್ತಾರೆ. ಇವರು ಅವ್ರ ಥರನೇ ಮಾತಾಡ್ತಾರಲ್ವಾ, ಒಂದೇ ಥರ ಅಂತ. ಅಲ್ಲಿ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಆಗುತ್ತೆ. ನಮಗದು ಪರಿಚಯ ಇರುತ್ತೆ. ಆ ನಯವಾದ ವೈಬ್ರೇಷನ್ ನಮಗೆ ಗೊತ್ತಿರುತ್ತೆ. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಸ್ವಲ್ಪ ಕೂತಿರೋಣ ಅಂತ. ಅದೇನೇ ಯಾರಾದ್ರೂ ಸಿಕ್ಕಾಪಟ್ಟೆ ಕಿಚ್ಚಾಡಿ ಕೂಗಾಡಿ ಎಲ್ಲ ಮಾಡಿದರೆ ಟೋನ್ ಇದೆಯಲ್ಲ ತುಂಬ ಮುಖ್ಯ. ಅದು ಪರಿಣಾಮ ಆಗುತ್ತೆ. ಆ ಟೋನ್ ಅವರೊಳಗೆ ರೆಕಾರ್ಡ್ ಆಗುತ್ತೆ. ಆ ಟೋನ್ಗೆ ಅವ್ರಿಗೆ ಇರಿಟೇಟ್ ಆಗುತ್ತೆ. ಆ ಟೋನ್ನವ್ರು ಬಂದಾಗೆಲ್ಲ ಅವ್ರಿಗೆ ಇರಿಟೇಟ್ ಆಗುತ್ತೆ. ಅವರೇ ಆಗಬೇಕು ಅಂತಲ್ಲ, ಬೇರೆಯವರು ಕೂಡ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅವ್ರು ಕ್ಯಾಟಗರೈಸ್ ಮಾಡಿಬಿಡ್ತಾರೆ. ಇವ್ರು ಟೋನ್ ಸರಿಯಿಲ್ಲ, ನಂಗೆ ಬೇಡ ಅಂತ. ಆ ಥರ ಒಂದೊಂದು ಶಬ್ದ ಅಷ್ಟೊಂದು ಪರಿಣಾಮ ಬೀರಬೇಕಾದ್ರೆ, ಅದು ಮೆಮೊರಿ ಬಾಡಿಯಲ್ಲಿ ರೆಕಾರ್ಡ್ ಆಗಬೇಕಾದ್ರೆ, ನಾವು ಪ್ರತಿಯೊಬ್ಬರ ಜೊತೆಯೂ ವ್ಯವಹಾರ ಮಾಡುವಾಗ ನಮ್ಮ ಭಾಷೆ, ನಮ್ಮ ಮಾತು, ಇದರಲ್ಲಿ ಯಾವ ಥರ ವೈಬ್ರೇಷನ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ವಾ. ಹಾಗೆ ಟೋನ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಟೋನ್ನಲ್ಲಿ ನೀವೇನು ಹೇಳ್ತೀರಾ ಅನ್ನೋದು ಕೂಡ ತುಂಬ ಮುಖ್ಯ. ಆ ಟೋನ್ ರೈಸ್ ಆದಾಗ ನೀವು ಒಳ್ಳೇದು ಹೇಳಿದ್ರು ಕೂಡ ಅದು ಒಳ್ಳೆ ಥರ ಕೇಳಿಸಲ್ಲ, ವೈಬ್ರೇಷನ್ ಸರಿಗಿರಲ್ವಲ್ಲ. ನಾನು ಎಷ್ಟು ಒಳ್ಳೆ ನೀವು ಹೇಳಿದ್ದೆ ನಾನು ಹೇಳಿದ್ದು ಅಂತ ಜೋರು ಮಾಡಿದ್ರೆ ನಾನು ಹೇಳಿದ್ದು ಈ ಥರ. ನೀವು ಅದನ್ನೇ ಹೀಗೆ ಹೇಳಿದ್ರೆ ಹೋಗಲ್ಲ.